ಸ್ನೇಹಿತರೆ, ನೀವೇ ಯೋಚನೆ ಮಾಡಿ, ನೀವಿರುವಂತ ಜಾಗಕ್ಕೆ ಕ್ಷುದ್ರ ಗ್ರಹಗಳು ಬಂದು ಬಿದ್ರೆ ಹೇಗಿರುತ್ತೆ. ಅದೇ ರೀತಿಯಲ್ಲಿರುವಂತ ರಷ್ಯನ್ ಸೈನ್ಸ್ ಫಿಕ್ಷನ್ ಡಿಸಾಸ್ಟರ್ ಮೂವಿನ ನಾವಿವಾಗ ನೋಡೋಣ. ಈ ಮೂವಿನಲ್ಲಿ ಆಕಾಶದಿಂದ ಕ್ಷುದ್ರ ಗ್ರಹಗಳು ಭೂಮಿ ಮೇಲೆ ಬಂದು ಬಿದ್ದು ಭೂಮಿ ಎಲ್ಲ ನಾಶ ಆಗ್ತಿರ್ಬೇಕಾದ್ರೆ ಈ ಮೂವಿನ ಹೀರೋ ಅವನ ಫ್ಯಾಮಿಲಿನ ಬಾಹ್ಯಾಕಾಶದಲ್ಲಿ ಉಪಗ್ರಹದೊಳಗಡೆ ಕೂತ್ಕೊಂಡು ಹೇಗೆ ಸೇವ್ ಮಾಡ್ತಾನೆ ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ಅಂದಾಗಿ ನಾವಿವಾಗ ನೋಡ್ತಿರುವ ಮೂವಿ ನೇಮು ಮೀರಾ ಅಂತ. ಈ ಮೂವಿ 2022ರಲ್ಲಿ ರಿಲೀಸ್ ಆಗಿ ಗೂಗಲ್ ನಲ್ಲಿ 5.8 ರೇಟಿಂಗ್ಸ್ ನ ಪಡ್ಕೊಂಡಿದೆ. ಯಾಕಂದ್ರೆ ಈ ಮೂವಿನಲ್ಲಿ ಸಖತ್ ಥ್ರಿಲ್ಲಿಂಗ್ ಮತ್ತೆ ಸಸ್ಪೆನ್ಸ್ ನ ಮೇಂಟೈನ್ ಮಾಡಿದ್ದಾರೆ. ಅದರಿಂದ ಈ ಮೂವಿನಲ್ಲಿ ನಿಮ್ಗೆ ಎಲ್ಲೂ ಕೂಡ ಸ್ವಲ್ಪನೂ ಬೇಜಾರಾಗೋದಿಲ್ಲ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಪ್ರಾರಂಭದಲ್ಲಿ ಆಕಾಶದಿಂದ ಒಂದು ಕ್ಷುದ್ರ ಗ್ರಹ ಭೂಮಿ ಕಡೆ ಬರ್ತಿರೋದನ್ನ ತೋರಿಸ್ತಾರೆ. ಆ ಕ್ಷುದ್ರ ಗ್ರಹ ಕೆಳಗಡೆ ಬಂದು ಒಂದು ಕಾರ್ ಗ್ಲಾಸ್ ನ ಮೇಲೆ ಬೀಳುತ್ತೆ. ಆದ್ರೆ ಅದು ಜಾಸ್ತಿ ದಪ್ಪ ಇಲ್ದೇ ಇದ್ರಿಂದ ಆ ಕಾರ್ ನ ಗ್ಲಾಸ್ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ. ಆ ಕಾರ್ ಒಳಗಡೆ ಬಾರಿಸ್ ಮತ್ತೆ ಸ್ವೆಟ್ಲಾನಾ ಹಾಗೂ ಅವರ ಮಕ್ಕಳು ಲೀರಾ ಮತ್ತೆ ಈಗರ್ ಹೋಗ್ತಾ ಇರ್ತಾರೆ. ಅವ್ರು ಹೋಗ್ತಿದ್ದ ಕಾರ್ ಗ್ಲಾಸ್ ಸ್ವಲ್ಪ ಕ್ರ್ಯಾಕ್ ಆಗಿದ್ರಿಂದ ಇದೇಗಾಯ್ತು ಅಂತ ಕಾರ್ ಗ್ಲಾಸ್ ಅನ್ನ ಬಾರಿಸ್ ನೋಡ್ತಾ ಇರ್ತಾನೆ. ಈ ಕಡೆ ಲೀರಾ ಯಾಕೋ ತುಂಬಾ ಬೇಜಾರದಲ್ಲಿ ಕಾರ್ ಹಿಂದೆ ಕೂತಿರ್ತಾಳೆ. ಅವ್ರುಗಳು ಹೋಗ್ತಿದ್ದ ಕಾರ್ ನಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ. ಅದೇನಂದ್ರೆ ಆಕಾಶದಿಂದ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪ ಹಾದು ಹೋಗುವ ಸಾಧ್ಯತೆ ಇದೆ, ಆದ್ರೆ ಅವುಗಳಿಂದ ಭೂಮಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಬರ್ತಾ ಇರುತ್ತೆ. ನಂತರ ಲೀರಾ ಒಂದು ಸ್ಟೇಡಿಯಂ ಹತ್ರ ಇಳಿದು ರನ್ನಿಂಗ್ ಪ್ರಾಕ್ಟೀಸ್ ಗೆ ಅಂತ ಹೋಗ್ತಾ ಇರ್ತಾಳೆ. ಅವಾಗ ಲೀರಾಳ ತಾಯಿ ಸ್ವೆಟ್ಲಾನಾ ಸಂಜೆ ಈಗರ್ನ ಬರ್ತ್ಡೇ ಇದೆ, ಆದ್ರಿಂದ ಸಂಜೆ ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಲೀರಾ ಓಕೆ ಅಂತ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವಳ ತಂದೆ ಬಾರಿಸ್ ಅವಳಿಗೆ ಗುಡ್ಲ ಕೇಳ್ತಾನೆ. ಆದ್ರೆ ಲೀರಾ ಅವನಿಗೆ ಏನನ್ನೋ ರೆಸ್ಪಾನ್ಸ್ ಮಾಡ್ದಂಗೆ ಅಲ್ಲಿಂದ ಹೋಗ್ತಾಳೆ. ಲೀರಾ ಸ್ಟೇಡಿಯಂ ಗ್ರೌಂಡ್ ಗೆ ಬಂದಾಗ ಅಲ್ಲಿ ಅವಳ ಸ್ನೇಹಿತ ಮೀಶಾ ಇರ್ತಾನೆ. ಅವನು ಲೀರಾನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾನೆ. ನಂತರ ಲೀರಾ ರನ್ನಿಂಗ್ ಟ್ರ್ಯಾಕ್ ಗೆ ಬಂದು ರನ್ನಿಂಗ್ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಅವಾಗ ಅವರ ಕೋಚ್ ಶೂಟ್ ಮಾಡ್ತಾರೆ. ಅದರಿಂದ ಅವರೆಲ್ಲ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಲೀರಾನ ಹಿಂದೆ ಹಾಕಿ ಮುಂದೆ ಹೋಗ್ತಾ ಇರ್ತಾರೆ. ಅದರಿಂದ ಲೀರಾ ಮತ್ತೆ ಸ್ಟ್ಯಾಂಡ್ ಅಪ್ ತಗೊಂಡು ಜೋರಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಇನ್ನೇನ್ ಫಿನಿಶಿಂಗ್ ಪಾಯಿಂಟ್ ಗೆ ಬರೋಷ್ಟರಲ್ಲಿ ಮೀಶಾ ಅಲ್ಲಿಗೆ ಬಂದು ಒಂದು ಫೈರಿಂಗ್ ಸ್ಟಿಕ್ ಅನ್ನು ಇಟ್ಕೊಂಡು ಚೀರಪ್ ಮಾಡ್ತಾ ಇರ್ತಾನೆ. ಆದ್ರೆ ಮೀರಾ ಅವನನ್ನ ನೋಡಿ ಅವಳು ಫಿನಿಶಿಂಗ್ ಪಾಯಿಂಟ್ ಹತ್ರ ಬರ್ದೆ ಹಾಗೆ ಸೈಡಿಗೆ ಹೋಗಿ ತುಂಬಾ ಭಯ ಪಡ್ತಿರ್ತಾಳೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಸಂಜೆ ಬಾರಿಸ್ ಮತ್ತೆ ಅವನ ಫ್ಯಾಮಿಲಿ ಎಲ್ಲರೂ ಈಗರ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಅವಾಗ ಬಾರಿಸ್, ನನ್ಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ, ಇವಾಗಲೇ ನನ್ಗೆ 2 ಮುದ್ದಿನ ಮಕ್ಳಿದ್ದಾರೆ, ಅವ್ರ ಜೊತೆ ಮತ್ತೆ ಇನ್ನೊಂದು ಪುಟ್ಟ ಮಗು ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ಬರ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಯಾಕಂದ್ರೆ ಸ್ವೆಟ್ಲಾನಾ ಅವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ನಂತರ ಸಪ್ಲೈಯರ್ ಬರ್ತ್ಡೇ ಕೇಕ್ ಅನ್ನ ಟೇಬಲ್ ಮೇಲೆ ತಂದಿರ್ತಾನೆ. ಆ ಕೇಕ್ ಮೇಲೆ ಉರಿತಿದ್ದ ಕ್ಯಾಂಡಲ್ ಅನ್ನ ಲೀರಾ ನೋಡಿ ಅವಳಿಗೆ ತಡೆಯೋಕಾಗದೆ ಅಲ್ಲಿಂದ ಎದ್ದೋಗ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಲೀರಾಗೆ ಬೆಂಕಿ ಅಂದ್ರೆ ತುಂಬಾ ಭಯ ಅಂತ. ಲೀರಾ ಪಾರ್ಟಿಯಿಂದ ಮಧ್ಯದಲ್ಲಿ ಎದ್ದೋದ್ರಿಂದ ಅವಳ ತಾಯಿ ಅವಳ ಹಿಂದೆ ಬಂದು, ಲೀರಾ ಅಲ್ಲಿ ನಿನ್ನ ತಮ್ಮನ ಬರ್ತ್ಡೇ ನಡೀತಿದೆ, ಇವಾಗ ನೀನು ಈ ರೀತಿ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲೀರಾ, ಮಾಮ್ ಅವನು ನನ್ನ ತಮ್ಮ ಅಲ್ಲ ಅಂತ ಹೇಳ್ತಾಳೆ. ಅವಾಗ ಸ್ವೆಟ್ಲಾನ್, ಓಕೆ ಅವನು ನಿನ್ನ ತಮ್ಮ ಅಲ್ಲ, ಹಾಗೆ ಬಾರಿಸ್ ಕೂಡ ನಿನ್ನ ತಂದೆ ಅಲ್ಲ, ಆದ್ರೆ ನಾನ್ ನಿನ್ನ ತಾಯಿ ಅಂತ ಹೇಳ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಸ್ವೆಟ್ಲಾನ ಬಾರಿಸ್ ನ 2ನೇ ಮದುವೆ ಆಗಿದ್ದಾಳೆ ಅಂತ. ಅಷ್ಟರಲ್ಲಿ ಸ್ವೆಟ್ಲಾನಿಗೆ ಕಾಲ್ ಬರುತ್ತೆ. ಅದು ಲೀರಾಳ ಸ್ವಂತ ತಂದೆ ಅವಳಿಗೆ ಕಾಲ್ ಮಾಡಿರ್ತಾನೆ. ಅದನ್ನ ನೋಡಿದ ಸ್ವೆಟ್ಲಾನಾ ಆ ಕಾಲನ್ನ ರಿಸೀವ್ ಮಾಡಿ, ನನಗೆ ಇವಾಗ ನಿನ್ ಜೊತೆ ಮಾತಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಲೀರಾಳ ತಂದೆ, ಲೀರಾ ಯಾಕೋ ಸ್ಟೇಡಿಯಂ ನಲ್ಲಿ ತುಂಬಾ ಗಾಬರಿ ಆಗಿದ್ಲು, ಅವಳು ಸ್ವಲ್ಪ ಮೆಂಟಲಿ ವೀಕ್ ಇದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡ ಲೀರಾಳಿಗೆ ಸಖತ್ ಬೇಜಾರಾಗಿ, ನನ್ನಿಂದ ನಿಮ್ಗಳಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ, ನಾನು ಮೆಂಟಲಿ ಸಖತ್ ವೀಕ್ ಇದೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಲೀಲಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅವಳ ತಂದೆ ಸಿಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತಾರೆ. ನಂತರ ಲೀರಾಳ ತಂದೆನ ತೋರಿಸ್ತಾರೆ. ಅವನು ಬಾಹ್ಯಾಕಾಶದಲ್ಲಿ ಒಂದು ಉಪಗ್ರಹದೊಳಗಡೆ ಕೂತಿರ್ತಾನೆ. ಅವನ ಹೆಸರು ವಲೇರಾ ಅಂತ. ಅವನು ಉಪಗ್ರಹದೊಳಗಡೆ ಕೂತ್ಕೊಂಡು ಅವನಿಗೆ ಬೇಕಾದಾಗ್ಲೆಲ್ಲ ಸಿಸಿ ಕ್ಯಾಮ್ರಾನ ಹ್ಯಾಕ್ ಮಾಡಿ ಲೀರಾ ಎಲ್ಲಿಗೆ ಹೋಗ್ತಾಳೆ ಏನ್ ಮಾಡ್ತಾಳೆ ಅನ್ನೋದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ನಂತರ ವಲೇರಾ ಉಪಗ್ರಹದ ಸಿಸ್ಟಮ್ಸ್ ಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರಿಂದ ಆಲ್ಪಾಗೆ ಆ ಡಾಟಾನೆಲ್ಲ ಪೂರ್ತಿ ಡಿಲೀಟ್ ಮಾಡಿ ಆ ವಿಡಿಯೋನ ಅವನ ಪ್ರೈವೇಟ್ ಮೆಮೊರಿಗೆ ಸೇವ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಆಲ್ಪಾ, ಮಿಸ್ಟರ್ ವಲೇರಾ, ನೀವ್ ಈ ರೀತಿ ಮಾಡ್ತಿರೋದು ಇಲ್ಲಿಗಲ್, ಈಗೆಲ್ಲ ನೀವು ಸಿಸ್ಟಮ್ಸ್ ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಒಂದಲ್ಲ ಒಂದಿನ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಆ ಆಲ್ಪಾಗೆ ವಲೇರಾ ಲೀರಾ ಅಂತ ಅವಳ ಮಗಳ ಹೆಸರನ್ನ ಇಟ್ಟಿರ್ತಾನೆ. ನಂತರ ಅವನಿದ್ದ ಉಪಗ್ರಹನ ತೋರಿಸ್ತಾರೆ. ಅದು ತುಂಬಾನೇ ದೊಡ್ಡದಾಗಿರುತ್ತೆ. ವಲೇರಾ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪೊಜ್ರಾನ್ ಬರ್ತಾನೆ. ಅವನು ವಲೇರಾ ಹತ್ರ ಎಲ್ಲ ಸಿಸ್ಟಮ್ ಸರಿಯಾಗಿ ವರ್ಕ್ ಮಾಡ್ತಿದಾವ ಅಂತ ಕೇಳ್ತಾನೆ. ಅದಕ್ಕೆ ವಲೇರಾ, ಎಲ್ಲ ಸಿಸ್ಟಮ್ಸ್ ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದಾವೆ ಅಂತ ಹೇಳ್ತಾನೆ. ಅವಾಗ ಪೊಜ್ರಾನ್, ಸ್ಟೇಡಿಯಂ ನ ಕ್ಯಾಮ್ರಾ ಟೆಸ್ಟಿಂಗ್ ಹೇಗಿತ್ತು ಅಂತ ಕೇಳ್ತಾನೆ. ಅದಕ್ಕೆ ವಲೇರಾ ಏನು ಮಾತಾಡೋದಿಲ್ಲ. ಅವಾಗ ಪೊಜ್ರಾನ್, ವಲೇರಾ ನೀನು ಏನ್ ಬೇಕಾದ್ರೂ ಮುಚ್ಚಿಡ್ಬೋದು, ಆದ್ರೆ ಸಿಸ್ಟಮ್ಸ್ ಹೇಗೆ ಮುಚ್ಚಿಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅದಕ್ಕೆ ವಲೇರಾ, ಎಲ್ಲ ಸಿಸ್ಟಮ್ಸ್ ಗಳು ನಾರ್ಮಲ್ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಅವಾಗ ಪೊಜ್ರಾನ್, ವಲೇರಾ ನಾವು ಚಿಟ್ಟೆಗಳ ಬಗ್ಗೆ ಅಧ್ಯಯನ ಮಾಡ್ತಿದೀವಿ, ನಮ್ಮ ಹತ್ರ ಜಾಸ್ತಿ ಎಕ್ವಿಪ್ಮೆಂಟ್ ಗಳಿಲ್ಲ, ಆದ್ರೂ ಇರೋದನ್ನ ಸರಿಯಾಗಿ ಬಳಸ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಲೇರಾ, ನನ್ ಗೊತ್ತಿದೆ ನಾನು ತಪ್ಪು ಮಾಡಿದೀನಿ ಅಂತ, ಆದ್ರೆ ಇನ್ ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಿಸ್ಟಮ್ ನಲ್ಲಿ MCC ನಿಮ್ಮನ್ನ ಕರೀತಿದ್ದಾರೆ ಅಂತ ಅನೌನ್ಸ್ ಆಗುತ್ತೆ. ಅದರಿಂದ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಫಾರ್ಮ್ ಇನ್ ಸ್ಪೇಸ್ ಇಂದ ಕಾಲ್ ಮಾಡಿ ರೆಬೆನೋ ಹತ್ರ ಆಕಾಶದಿಂದ ಬಂದು ಬಿದ್ದ ಕ್ಷುದ್ರ ಗ್ರಹದ ಬಗ್ಗೆ ಮಾಹಿತಿ ತಿಳ್ಕೊತಾ ಇರ್ತಾನೆ. ರೆಬಿನೋ ಅವನಿಗೆ ಇವತ್ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಪ್ರಶಾಂತ್ ಮಹಾಸಾಗರದ ಹತ್ರ ಒಂದು ಪೀಸ್ ಬಂದ್ ಬಿದ್ದಿದೆ, ಆದ್ರೆ ಅದರಿಂದ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಲೇರಾ ಮತ್ತೆ ಪೊಜ್ರಾನ್ ಬರ್ತಾರೆ. ಅದರಿಂದ ಫಾರ್ಮಿನ್ ಅವ್ರ ಹತ್ರ ಎಲ್ಲ ಹೇಗ್ ನಡೀತಿದೆ ಅಂತ ಕೇಳ್ತಾನೆ.
ಅದಕ್ಕೆ ಅವರು ಎಲ್ಲ ಚೆನ್ನಾಗೇ ನಡೀತಿದೆ ಅಂತ ಹೇಳ್ತಾರೆ. ಅವಾಗ ರೆಬಿನೋ ಫಾಮಿನ್ಗೆ ಸರ್, ಕ್ಷುದ್ರ ಗ್ರಹದ ಒಳಗೆ ಸಂಯುಕ್ತಗಳ ಸಾಧ್ಯತೆ ಇದೆ, ಮತ್ತೆ ಅವುಗಳು ಅಧ್ಯಯನ ಮಾಡೋದಕ್ಕೆ ಸೂಕ್ತವಾಗಿದ್ದಾವೆ, ಆದ್ರೆ ಅವುಗಳನ್ನ ಅಧ್ಯಯನ ಮಾಡೋದಕ್ಕೆ ನಮ್ಮ ಹತ್ರ ಇರುವಂತ ಸೆನ್ಸರ್ ಗಳು ಸರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಫಾಮಿನ್ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು ಅಂತ ಹೇಳ್ತಾನೆ. ಅವಾಗ ರೆಬಿನೋ, ಸರ್, ಭೂಮಂಡಲದಲ್ಲಿರುವ ಕ್ಷುದ್ರ ಗ್ರಹಗಳು ನಾರ್ಮಲ್ ಆಗಿಲ್ಲ, ಅದರಿಂದ ಅಲ್ಲಿ ಏನಾದ್ರೂ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಆ ಕ್ಷುದ್ರ ಗ್ರಹಗಳು ಬ್ಲಾಸ್ಟ್ ಆಗಿ ಅದರ ಅನೇಕ ತುಂಡುಗಳು ಭೂಮಿ ಮೇಲೆ ಬಂದು ಬೀಳ್ತವೆ, ಅದರಿಂದ ನಾವು ಕೆಲವು ಸಿಟಿಗಳಲ್ಲಿರುವ ಜನರನ್ನೆಲ್ಲ ಖಾಲಿ ಮಾಡಿಸ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಫಾಮಿನ್, ನೀನ್ ಏನ್ ಹೇಳ್ತಿದ್ಯಾ, ಆ ಕ್ಷುದ್ರ ಗ್ರಹಗಳು ಇಡೀ ಭೂಮಿ ಮೇಲೆಲ್ಲ ಬಿದ್ರೆ ಇಡೀ ಭೂಮಿನೆಲ್ಲ ನಾವು ಖಾಲಿ ಮಾಡ್ಸಕ್ಕಾಗುತ್ತಾ ಅಂತ ಸಖತ್ ಬೈತಾನೆ. ಈ ಕಡೆ ರಾತ್ರಿ ಲೀರಾ ಸಿಟಿ ಒಳಗಡೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮೀಶಾ ಬಂದು ಅವತ್ತು ಸ್ಟೇಡಿಯಂ ನಲ್ಲಿ ನಿನ್ಗೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಲೀರಾ ಏನೂ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಅವಾಗ ಮೀಶಾಗೆ ಲೀರಾ ಯಾಕೋ ತುಂಬಾ ಬೇಜಾರ್ದಲ್ಲಿದ್ದಾಳೆ ಅಂತ ಗೊತ್ತಾಗಿ ಅವಳನ್ನ ಅವನು ಒಂದು ಬ್ಯೂಟಿಫುಲ್ ಆದ ವ್ಯೂ ಪಾಯಿಂಟ್ ಗೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ಲೀರಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಳೆ. ಅವಾಗ ಮೀಶಾ ಅವಳಿಗೆ ನಾವಿರುವ ಈ ಜಗತ್ತು ನಾಶ ಆದ್ರೆ ಹೇಗಿರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಲೀರಾ, ಆಗ್ಯಾಕಾಗುತ್ತೆ, ಆ ರೀತಿ ಏನಾದ್ರೂ ಆಗೋದಾದ್ರೆ ನಮ್ಗೆ ಮೊದ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಲೀರಾ ಅವಳ ಮನೆಗ್ ಬಂದು ಅವಳ ರೂಮ್ ಒಳಗಡೆ ಮಲ್ಗೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವಳ ತಮ್ಮ ಈಗರ್ ಅವಳ ರೂಮ್ ನಲ್ಲಿ ಆಟ ಆಡ್ತಾ ಇರ್ತಾನೆ. ಅವನನ್ನ ನೋಡಿದ ಲೀರಾ, ನೀನ್ ನನ್ನ ರೂಮ್ಗೆ ಬರ್ಬೇಡ ಅಂತ ಎಷ್ಟ್ ಸಲ ಹೇಳೋದು ಅಂತ ಬೈತಾಳೆ. ಅವಾಗ ಈಗರ್ ಅವನ ಬರ್ತ್ಡೇ ಕೇಕ್ ಅನ್ನ ಅವಳಿಗೆ ಕೊಟ್ಟು ಅಲ್ಲೇ ಪಕ್ಕದಲ್ಲಿದ್ದ ರೂಮ್ಗೆ ಅವನು ಹೋಗ್ತಾನೆ. ನಂತರ ಅವರು ಕ್ಷುದ್ರ ಗ್ರಹ ಭೂಮಿ ಹತ್ರ ಆದೋಗೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅವಾಗ ಈಗರ್, ನಾನು ಅದನ್ನ ರೆಕಾರ್ಡ್ ಮಾಡಿ ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಲೀರಾ ಅವನಿಗೆ ಒಂದು ಸ್ಕೋಪ್ ಅನ್ನ ಕೊಟ್ಟು ಅವರ ಕಿಟಕಿನಲ್ಲಿ ಕಾಣ್ತಿದ್ದ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅನ್ನ ಅವನಿಗೆ ತೋರಿಸಿ, ಆ ಬಿಲ್ಡಿಂಗ್ ಮೇಲಕ್ಕೆ ನಾನು ಇವತ್ತು ಹೋಗಿದ್ದೆ, ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ನೀನೇನಾದ್ರೂ ಅದ್ರ ಮೇಲೆ ಹೋಗಿ ರೆಕಾರ್ಡ್ ಮಾಡಿದ್ರೆ ನಿಂಗೆ ಒಳ್ಳೆ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾಳೆ. ನಂತರ ಲೀರಾ ಅವಳ ಬಟ್ಟೆನ ತೆಗೆದು ಬೇರೆ ಬಟ್ಟೆನ ಹಾಕೋತಿರ್ಬೇಕಾದ್ರೆ ಅವಳ ಲೆಫ್ಟ್ ಹ್ಯಾಂಡ್ ಬರ್ನ್ ಆಗಿರುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಲೀರಾಗೆ ಬೆಂಕಿ ಕಂಡ್ರೆ ಯಾಕೆ ಭಯ ಅಂತ. ನೆಕ್ಸ್ಟ್ ಡೇ ನ್ಯೂಸ್ ನಲ್ಲಿ ಬೆಳಗ್ಗೆ ಸರಿಯಾಗಿ 8:18ಕ್ಕೆ ಒಂದು ಕ್ಷುದ್ರ ಗ್ರಹ ನಮ್ಮ ಭೂಮಿ ಹತ್ರ ಹಾದೋಗುತ್ತೆ, ನಂತರ ಅದು ಬಾಹ್ಯಾಕಾಶದೊಳಗಡೆ ಹೋಗುತ್ತೆ ಅಂತ ಬರ್ತಾ ಇರುತ್ತೆ. ಅದರಿಂದ ಅಲ್ಲಿದ್ದ ಎಲ್ಲ ಜನಗಳು ಆ ಕ್ಷುದ್ರ ಗ್ರಹನ ನೋಡೋದಕ್ಕೆ ಮತ್ತೆ ರೆಕಾರ್ಡ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಈ ಕಡೆ ಬಾರಿಸ್ ಮತ್ತೆ ಸ್ವೆಟ್ಲಾನಾ ಈಗರ್ನ ಸ್ಕೂಲ್ಗೆ ಬಿಟ್ಟು ಆಫೀಸ್ಗೆ ಅಂತ ಹೋಗ್ತಾರೆ. ಈಗರ್ ಯಾರಿಗೂ ಕಾಣದೇ ಇರೋ ಹಾಗೆ ರಾತ್ರಿ ಲೀರಾ ಕೊಟ್ಟ ಸ್ಕೋಪ್ ಅನ್ನ ಇಟ್ಕೊಂಡು ಸ್ಕೂಲಿಗೆ ಬಂದಿರ್ತಾನೆ. ಯಾಕಂದ್ರೆ ಲೀರಾ ತೋರಿಸಿದ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮೇಲೆ ಹೋಗಿ ಕ್ಷುದ್ರ ಗ್ರಹನ ರೆಕಾರ್ಡ್ ಮಾಡೋದಕ್ಕೆ ಅಂತ. ಆ ಕ್ಷುದ್ರ ಗ್ರಹನ ಒಲೆರ ಮತ್ತೆ ಅವನ ಟೀಮ್ ಎಲ್ಲ ಉಪಗ್ರಹದೊಳಗಡೆ ಮಾನಿಟರ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕ್ಷುದ್ರ ಗ್ರಹ ಬಂದು ಅವರಿದ್ದ ಉಪಗ್ರಹಕ್ಕೆ ಡ್ಯಾಶ್ ಹೊಡೆಯುವ ಸಾಧ್ಯತೆ ಇದೆ. ಅದರಿಂದ ಅವರಿದ್ದ ಉಪಗ್ರಹನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನೋ ವಿಷಯ ಗೊತ್ತಾಗುತ್ತೆ. ಅದರಿಂದ ಅವರಿದ್ದ ಉಪಗ್ರಹನ ಬೇರೆ ಕಡೆ ತಗೊಂಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಒಲೆರ ಲೀರಾ ಸಿಸ್ಟಮ್ಗೆ ಕ್ಷುದ್ರ ಗ್ರಹಗಳಿಂದ ಭೂಮಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನಾಲಿಸಿಸ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಸಿಸ್ಟಮ್ ಲೀರಾ ಒಂದು ಡೇಟಾನ ಕೊಡುತ್ತೆ. ಅದರಲ್ಲಿ ತುಂಬಾ ದೇಶಗಳ ಮೇಲೆ ಕ್ಷುದ್ರ ಗ್ರಹಗಳು ಬೀಳ್ತವೆ ಅನ್ನೋದು ಒಲೆರಗೆ ಗೊತ್ತಾಗುತ್ತೆ. ಅದರಿಂದ ಒಲೆರ ಅವಳ ಮಗಳಿರುವಂತ ಏರಿಯಾನ ಚೆಕ್ ಮಾಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಲೀರಾ ಇರುವ ಏರಿಯಾಗೂ ಕೂಡ ಕ್ಷುದ್ರ ಗ್ರಹಗಳು ಬೀಳ್ತವೆ ಅಂತ. ಅದರಿಂದ ಅವನು ಲೀರಾಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಲೀರಾಗೆ ಕಿಟಕಿಯಿಂದ ಹೊರಗಡೆ ನೋಡು ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಒಂದು ಕ್ಷುದ್ರ ಗ್ರಹ ಬಂದು ಒಲೆರ ಇರುವಂತ ಉಪಗ್ರಹಕ್ಕೆ ಡ್ಯಾಶ್ ಹೊಡೆದು ಭೂಮಿಗೆ ಬಂದು ಬೀಳುತ್ತೆ. ಅದರಿಂದ ಲೀರಾ ಅವಳ ಮನೆಯಿಂದ ಹೊರಗಡೆ ಬಂದು ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹಾಗೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವಳಿದ್ದ ಮನೆಯ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇರ್ತವೆ. ಅದರಿಂದ ಅಪಾರ್ಟ್ಮೆಂಟ್ ನಲ್ಲಿದ್ದ ಜನರೆಲ್ಲ ಅಲ್ಲಿಂದ ಹೊರಗಡೆ ಓಡ್ತಾ ಇರ್ತಾರೆ. ಲೀರಾ ಹೇಗೋ ಮಾಡಿ ಆ ಮನೆಯಿಂದ ಹೊರಗಡೆ ಬರ್ತಾಳೆ. ಅವಾಗ ಅವಳ ಹತ್ರ ಒಬ್ಳು ಲೇಡಿ ಬಂದು ನನ್ನ ಮಗಳು ಕಾರ್ ಒಳಗಡೆ ಸಿಗಾಕೊಂಡಿದ್ದಾಳೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ನನ್ನ ಮಗುನ ಕಾಪಾಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮೀಶಾ ಬಂದು ಅವನ ರೈಟ್ ಹ್ಯಾಂಡ್ ಗೆ ಫಿಕ್ಸ್ ಆಗಿದ್ದ ರೋಬೋಟಿಕ್ ಹ್ಯಾಂಡ್ ಇಂದ ಆ ಕಾರ್ ಗ್ಲಾಸ್ ಅನ್ನ ಹೊಡೆದು ಆ ಮಗುನ ಸೇವ್ ಮಾಡಿ ಮೀರನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅವ್ರು ಹಾಗೆ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರು ಹೋಗ್ತಿದ್ದ ರೋಡ್ ನಲ್ಲಿ ಒಂದು ಕ್ಷುದ್ರ ಗ್ರಹ ಬಂದು ಬೀಳುತ್ತೆ. ಅದರಿಂದ ಆ ರೋಡ್ ನಲ್ಲಿದ್ದ ವಸ್ತುಗಳೆಲ್ಲ ಇವ್ರ ಕಡೆಗೆ ಬರ್ತಾ ಇರ್ತವೆ. ಅವಾಗ ಅವರು ಅಲ್ಲೇ ಪಕ್ಕದಲ್ಲಿದ್ದ ಗೋಡೆ ಮರೆಗೆ ಹೋಗ್ತಾರೆ. ಅದರಿಂದ ಅವರು ಅಲ್ಲಿ ಸೇವ್ ಆಗ್ತಾರೆ. ಅವಾಗ ಮೀಶಾ ಲೀರಾಗೆ ನಾವು ಯಾವುದೇ ಕಾರಣಕ್ಕೂ ದೂರ ಆಗೋದ್ ಬೇಡ, ನಾವು ಒಟ್ಟಿಗೆ ಇರೋಣ ಅಂತ ಹೇಳ್ತಿರ್ಬೇಕಾದ್ರೆ ಅವನ ಪಕ್ಕದಲ್ಲಿದ್ದ ಗೋಡೆಗಳೆಲ್ಲ ಅವನ ಮೇಲೆ ಬೀಳೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಮೀಶಾ ಲೀರಾನ ದೂರ ತಳ್ತಾನೆ. ಅಷ್ಟರಲ್ಲಿ ಆ ಗೋಡೆಯ ತುಂಬಾ ಇಟ್ಟಿಗೆಗಳು ಅವನ ಮೇಲೆ ಬಿದ್ದೋಗ್ತವೆ. ಅದರಿಂದ ಲೀರಾ ಮೀಶಾಗೆ ಏನಾಯ್ತು ಅಂತ ನೋಡ್ತಿರ್ಬೇಕಾದ್ರೆ ಒಂದು ಕಾರ್ ಬಂದು ಅವಳಿಗೆ ಡ್ಯಾಶ್ ಹೊಡೆಯುತ್ತೆ. ಅದರಿಂದ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಆ ಕಾರ್ ಒಳಗಡೆ ವಯಸ್ಸಾದ ಇಬ್ರು ದಂಪತಿಗಳಿರ್ತಾರೆ. ಅವರು ಲೀರಾನ ಕಾರ್ ಒಳಗಡೆ ಕೂರಿಸ್ಕೊಂಡು ಅವಳನ್ನ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಹಾಗೆ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿದ್ದ ಎಲ್ಲಾ ವೆಹಿಕಲ್ ಗಳು ಒಂದಕ್ಕೊಂದು ಡ್ಯಾಶ್ ಹೊಡ್ಕೊಳ್ತಾ ಇರ್ತವೆ. ಅಷ್ಟರಲ್ಲಿ ಲೀರಾಗೆ ಪ್ರಜ್ಞೆ ಬರುತ್ತೆ. ಅವಳು ಮೇಲೆದ್ದು ನೀವೆಲ್ಲ ಯಾರು ಅಂತ ದಂಪತಿಗಳಿಗೆ ಕೇಳ್ತಾಳೆ. ಅವಳನ್ನ ನೋಡಿದ ಆ ದಂಪತಿಗಳು ನಿನ್ಗೆ ಏನು ಆಗಿಲ್ವಾ, ದೇವ್ರು ನಿನ್ನನ್ನ ಕಾಪಾಡ್ಬಿಟ್ಟ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಲೀರಾ ಆ ಕಾರಿಂದ ಹಾಗೆ ಹೊರಗಡೆ ನೋಡಿದಾಗ ಅಲ್ಲಿದ್ದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕೆಳಗಡೆ ಬಿದ್ದೋಗ್ತಾ ಇರ್ತವೆ. ಅಷ್ಟರಲ್ಲಿ ಅವ್ರು ಹೋಗ್ತಿದ್ದ ರೋಡ್ ಮಧ್ಯೆ ಒಂದು ಲಾರಿ ಬಂದ್ ಬೀಳುತ್ತೆ. ಅದರಿಂದ ಅವರು ಕಾರನ್ನ ಹಿಂದೆ ತೆಗಿಬೇಕಾದ್ರೆ ಹಿಂದೆನೂ ಎಲ್ಲಾ ವೆಹಿಕಲ್ ಗಳು ಬಂದು ಜಾಮ್ ಆಗ್ತವೆ. ಅದರಿಂದ ಅವರೆಲ್ಲ ಕಾರಿಂದ ಕೆಳಗಡೆ ಇಳಿತಾರೆ. ಅವಾಗ ಲೀರಾ, ಸರ್ ನನ್ನನ್ನ ಸೇವ್ ಮಾಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಅವಳು ಅಲ್ಲಿಂದ ಓಡೋಗ್ತಾಳೆ. ಅವಳು ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ಪಕ್ಕ ಒಂದು ಕ್ಷುದ್ರ ಗ್ರಹ ಬಂದು ಬಿದ್ದಿದ್ರಿಂದ ಅಲ್ಲಿದ್ದ ಬಿಲ್ಡಿಂಗ್ ಗಳೆಲ್ಲ ಕ್ರಾಶ್ ಆಗಿ ಅವಳ ಮೇಲೆ ಬಂದು ಬೀಳ್ತವೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಲೀರಾ ತುಂಬಾ ಚಿಕ್ಕವಳಿರುವಾಗ ಅವಳ ತಂದೆ ಜೊತೆ ಆಟ ಆಡ್ಕೊಂಡು ಬಂದು ಒಂದು ಲಿಫ್ಟ್ ಒಳಗಡೆ ಲಾಕ್ ಆಗಿರುವ ಹಾಗೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರುವಂತ ಒಲೆರಗೆ ಕನಸು ಬೀಳುತ್ತೆ. ಅದರಿಂದ ಅವನಿಗೆ ಪ್ರಜ್ಞೆ ಬರುತ್ತೆ. ಕ್ಷುದ್ರ ಗ್ರಹ ಬಂದು ಅವರಿದ್ದ ಉಪಗ್ರಹಕ್ಕೆ ಹೊಡೆದಿದ್ರಿಂದ ಅವನಿಗೆ ಪ್ರಜ್ಞೆ ಹೋಗಿರುತ್ತೆ. ಆದ್ರೆ ಅವನ ಜೀವಕ್ಕೆ ಏನು ಸಮಸ್ಯೆ ಆಗಿರೋದಿಲ್ಲ.
ಅವಾಗ ಒಲೆರ ಮೇಲಕ್ಕೆದ್ದು ಸಿಸ್ಟಮ್ ಲೀರಾ ಹತ್ರ ಅಲ್ಲಿನ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಸಿಸ್ಟಮ್ ಲೀರಾ ಕ್ಷುದ್ರ ಗ್ರಹ ಬಂದು ಉಪಗ್ರಹಕ್ಕೆ ಡ್ಯಾಶ್ ಹೊಡೆದಿದ್ರಿಂದ ಉಪಗ್ರಹಕ್ಕೆ ತುಂಬಾ ಹಾನಿಯಾಗಿದೆ. ಹಾಗೆ ಉಪಗ್ರಹದಲ್ಲಿದ್ದ ಕ್ರೂ ಮೆಂಬರ್ಸ್ ಗಳಲ್ಲಿ ನೀವು ಮಾತ್ರ ಉಳಿದಿದ್ದೀರಾ. ಇನ್ನು ಉಳಿದವರೆಲ್ಲ ಹೇಗ್ ಸತ್ತೋದ್ರು ಅಂತ ಸಿಸ್ಟಮ್ ಲೀರಾ ಒಲೆರ ಮುಂದೆ ವಿಡಿಯೋನ ಪ್ಲೇ ಮಾಡುತ್ತೆ. ನಂತರ ಒಲೆರ ಯಾವ ದೇಶಗಳಲ್ಲಿ ಎಷ್ಟು ಹಾನಿಯಾಗಿದೆ ಅಂತ ಸಿಸ್ಟಮ್ ಮುಖಾಂತರ ನೋಡ್ತಾನೆ. ಹಾಗೆ ನನ್ನ ಫ್ಯಾಮಿಲಿ ಇವಾಗ ಹೇಗಿದ್ದಾರೆ ಅಂತ ಸಿಸ್ಟಮ್ ಲೀರಾ ಹತ್ರ ಕೇಳ್ತಾನೆ. ಅದರಿಂದ ಸಿಸ್ಟಮ್ ಲೀರಾ ಸ್ವಲ್ಪ ಅನಾಲಿಸಿಸ್ ಮಾಡಿ ಸ್ವೆಟ್ಲಾನ ನಂಬರ್ ಒಂದು ಟೆಂಪರರಿ ಹಾಸ್ಪಿಟಲ್ ಹತ್ರ ಟ್ರ್ಯಾಕ್ ಆಗ್ತಾ ಇದೆ, ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ. ಅವಾಗ ಒಲೆರ ಸಿಸ್ಟಮ್ ಲೀರಾ ಹತ್ರ ನನ್ನ ಮಗಳು ಇವಾಗ ಹೇಗಿದ್ದಾಳೆ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಒಲೆರಗೆ ಮಿಷನ್ ಕಂಟ್ರೋಲ್ ಇಂದ ಫಾರ್ಮ್ ಕಾಲ್ ಮಾಡಿ ಒಲೆರ ನೀನು ಇವಾಗ ಹೇಗಿದ್ಯಾ, ನಿನ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿಂದ ವಾಪಸ್ ಬರೋದಕ್ಕೆ ಟ್ರೈ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಒಲೆರ ಫಾರ್ಮ್ಗೆ ಓಕೆ ಸರ್ ಅಂತ ಹೇಳ್ತಾನೆ. ಅವನ ಹತ್ರ ಇನ್ನ ಭೂಮಿಗೆ ಬರೋದಕ್ಕೆ 3 ಗಂಟೆ 14 ನಿಮಿಷಗಳು ಮಾತ್ರ ಬಾಕಿ ಇರ್ತವೆ. ಅವಾಗ ಒಲೆರ ಸಿಸ್ಟಮ್ ಲೀರಾಗೆ ಸರ್ಚಿಂಗ್ ಸಿಸ್ಟಮ್ ನ ಆಕ್ಟಿವ್ ಮಾಡಿ ಲೀರಾಳ ಮೊಬೈಲ್ ನ ಟ್ರೇಸ್ ಔಟ್ ಮಾಡಿ ಅವಳಿರುವ ಲೊಕೇಶನ್ ತಿಳ್ಕೊಂಡು ಅವಳಿರುವ ಜಾಗದಲ್ಲಿ ಯಾವ್ದಾದ್ರು ಸಿಸಿ ಕ್ಯಾಮೆರಾ ಇದೆಯಾ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಸಿಸ್ಟಮ್ ಲೀರಾ ಸರ್ಚಿಂಗ್ ಸಿಸ್ಟಮ್ ನ ನೀವೇನಾದ್ರೂ ಯೂಸ್ ಮಾಡಿದ್ರೆ ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಒಲೆರ ಹಾ ಅದು ನನಗೆ ಗೊತ್ತಿದೆ, ಆದ್ರೂ ಪರವಾಗಿಲ್ಲ ಮೀರಾನ ಸರ್ಚ್ ಮಾಡು ಅಂತ ಹೇಳ್ತಾನೆ. ಅದರಿಂದ ಸಿಸ್ಟಮ್ ಲೀರಾ ಸರ್ಚಿಂಗ್ ಸಿಸ್ಟಮ್ ನ ಆಕ್ಟಿವ್ ಮಾಡಿ ಲೀರಾ ಎಲ್ಲಿದ್ದಾಳೆ ಅಂತ ನೋಡ್ತಾ ಇರುತ್ತೆ. ಅವಾಗ ಮತ್ತೆ ಲೀರಾ ಚಿಕ್ಕವಳಿದ್ದಾಗ ಲಿಫ್ಟ್ ಒಳಗಡೆ ಸಿಗಾಕೊಂಡಿರೋದನ್ನ ತೋರಿಸ್ತಾರೆ. ಅವಳನ್ನ ಒಲೆರ ಸೇವ್ ಮಾಡೋದಕ್ಕೆ ಅಲ್ಲಿದ್ದ ಲಿಫ್ಟ್ ನ ಡೋರ್ ಅನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಲಿಫ್ಟ್ ನ ಡೋರು ಓಪನ್ ಆಗ್ತಾ ಇರೋದಿಲ್ಲ. ಆ ಲಿಫ್ಟ್ ಒಳಗಡೆ ಇದ್ದ ಸಿಸ್ಟಮ್ಸ್ ಎಲ್ಲ ಹಾಳಾಗಿ ಅದ್ರೊಳಗಡೆ ಸ್ಪಾರ್ಕ್ ಬರ್ತಾ ಇರುತ್ತೆ. ನಂತರ ಹಿಂದೆ ನಡೆದಿದ್ದ ಆ ಸ್ಟೋರಿನ ನೆನ್ಪು ಮಾಡ್ಕೊಳ್ತಾ ಇರುವಂತ ಒಲೆರನ್ನ ತೋರಿಸ್ತಾರೆ. ಅಷ್ಟರಲ್ಲಿ ಒಲೆರ ಲೀರಾ ಎಲ್ಲಿದ್ದಾಳೆ ಅಂತ ಟ್ರೇಸ್ ಮಾಡಿ ಅವಳಿಗೆ ಲೀರಾ ಮೇಲೆದಳು ಅಂತ ಹೇಳ್ತಾ ಇರ್ತಾನೆ. ಅವಾಗ ಲೀರಾಗೆ ಪ್ರಜ್ಞೆ ಬರುತ್ತೆ. ಅವಳು ಗೋಡೆಗಳ ಮಧ್ಯೆ ಸಿಗಾಕೊಂಡಿರ್ತಾಳೆ. ದೇವ್ರ ದಯದಿಂದ ಅವಳಿಗೆ ಏನೂ ಆಗಿರೋದಿಲ್ಲ. ಲೀರಾಗೆ ಪ್ರಜ್ಞೆ ಬಂದ್ಮೇಲೆ ಡ್ಯಾಡ್ ನೀವು ಎಲ್ಲಿದ್ದೀರಾ, ನನ್ ಜೊತೆ ನೀವು ಹೇಗ್ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಒಲೆರ ನಿನ್ನ ಪಕ್ಕದಲ್ಲಿ ಒಂದು ಡಾಲ್ ಇದೆ, ಅದು ಬೇಬಿ ಮಾನಿಟರ್, ಅದ್ರೊಳಗಡೆ ಕ್ಯಾಮ್ರಾ ಮತ್ತೆ ಒಂದು ಮೈಕ್ರೋಫೋನ್ ಇದೆ, ಅದರ ಸಹಾಯದಿಂದ ನಾನ್ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಅದ್ರೊಳಗಡೆ ಇದ್ದ ಕ್ಯಾಮ್ರಾ ಇಂದ ನಾನ್ ನಿನ್ನನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮತ್ತೆ ನಿನ್ನ ತಾಯಿ ಬೋರಿಸ್ ಜೊತೆ ಸೇಫ್ ಆಗಿದ್ದಾರೆ, ಆದ್ರೆ ಈಗೋರ್ ಎಲ್ಲಿದ್ದಾನೆ ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಅವಾಗ ಲೀರಾಗೆ ನೆನ್ನೆ ನಾನು ಅವನನ್ನ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಹೋಗು ಅಂತ ಹೇಳಿದ್ದೆ ಅನ್ನೋದು ನೆನಪಾಗುತ್ತೆ. ಅವಾಗ ಒಲೆರ ಸರ್ಚಿಂಗ್ ಸಿಸ್ಟಮ್ ನಲ್ಲಿ ಆ ಬಿಲ್ಡಿಂಗ್ ನೆಲ್ಲ ಫುಲ್ ಸ್ಕ್ಯಾನ್ ಮಾಡಿ ಅವಳು ಹೇಗ್ ಹೊರಗಡೆ ಬರ್ಬೋದು ಅಂತ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಪೊಲೀಸ್ ಡಾಗ್ ಬಂದು ಲೀರಾನ ಫೈಂಡ್ ಔಟ್ ಮಾಡುತ್ತೆ. ಅದರಿಂದ ಅಲ್ಲಿಗೆ ಪೊಲೀಸ್ ಟೀಮ್ ಬಂದು ಅವಳನ್ನ ಹೊರಗಡೆ ಕರ್ಕೋತಾರೆ. ನಂತರ ಆ ಪೊಲೀಸ್ನವರು ನೀನು ಬೇಗ ಅಲ್ಲಿರುವ ಸೇಫ್ ಆದ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವರಿದ್ದ ಸಿಟಿ ಎಲ್ಲ ಪೂರ್ತಿ ನಾಶ ಆಗಿರುತ್ತೆ. ಈ ಕಡೆ ಬಾರಿಸ್ ಮತ್ತೆ ಸ್ವೆಟ್ಲಾನ ಅವರ ಮಕ್ಕಳು ಮಿಸ್ ಆಗಿದ್ದಾರೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವಾಗ ಸ್ವೆಟ್ಲಾನಾಗೆ ಒಲೆರ ಕಾಲ್ ಮಾಡಿ ಲೀರಾ ಸೇಫ್ ಆಗಿದ್ದಾಳೆ, ಅವಳಿಗೆ ಕಾಲ್ ಕನೆಕ್ಟ್ ಮಾಡಿದ್ದೀನಿ, ಅವಳ ಜೊತೆ ಮಾತಾಡುವಂತ ಲೀರಾ ಜೊತೆ ಮಾತಾಡಿಸ್ತಾನೆ. ಅದರಿಂದ ಸ್ವೆಟ್ಲಾನ ಒಲೆರಗೆ ಲೀರಾ ಮತ್ತೆ ಈಗರ್ನ ನೀನೇ ಕಾಪಾಡಿ ನನ್ ಜೊತೆ ಸೇರಿಸಬೇಕು ಅಂತ ಪ್ರಾಮಿಸ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಒಲೆರ ಓಕೆ ಖಂಡಿತ ಸೇರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಅವಾಗ ಲೀರಾ ಈಗೋರ್ ಪಕ್ಕ ಬಿಲ್ಡಿಂಗ್ ಹತ್ರ ಕ್ಷುದ್ರ ಗ್ರಹನ ನೋಡೋದಕ್ಕೆ ಅಂತ ಹೋಗಿರ್ತಾನೆ. ಅವನನ್ನ ಅಲ್ಲಿಗೆ ಕಳಿಸಿದ್ದು ನಾನೇ, ಅದರಿಂದ ನಾನೇ ಇವಾಗ ಅವನನ್ನ ಸೇವ್ ಮಾಡಬೇಕು ಅಂತ ಅವಳು ಆ ಬಿಲ್ಡಿಂಗ್ ಹತ್ರ ಹೋಗ್ತಾ ಇರ್ತಾಳೆ. ಅದರಿಂದ ಒಲೆರ ಲೀರಾ ನಾನು ಆ ಬಿಲ್ಡಿಂಗ್ ನ ಫುಲ್ ಸ್ಕ್ಯಾನ್ ಮಾಡಿ ಈಗೋರ್ ಬಗ್ಗೆ ತಿಳ್ಕೊಂಡು ಅಲ್ಲಿಗೆ ರೆಸ್ಕ್ಯೂ ಟೀಮ್ ನ ಕಳಿಸ್ತೀನಿ, ನೀನು ಯಾವುದೇ ಕಾರಣಕ್ಕೂ ಆ ಬಿಲ್ಡಿಂಗ್ ಹತ್ರ ಹೋಗ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬ್ಯಾಟ್ರಿ ಖಾಲಿಯಾಗಿ ಸರ್ಚಿಂಗ್ ಸಿಸ್ಟಮ್ ಡಿಆಕ್ಟಿವೇಟ್ ಆಗುತ್ತೆ. ಮತ್ತೆ ಅಲ್ಲಿದ್ದ ಲೈಟ್ಸ್ ಗಳೆಲ್ಲ ಆಫ್ ಆಗ್ತವೆ. ಹಾಗೆ ಒಲೆರ ಭೂಮಿಗೆ ಬರೋದಕ್ಕೆ ಇನ್ನ 2 ಗಂಟೆ 22 ನಿಮಿಷ ಮಾತ್ರ ಬಾಕಿ ಇರುತ್ತೆ. ಒಲೆರ ಅಷ್ಟರೊಳಗಡೆ ವಾಪಸ್ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಅವನಿದ್ದ ಉಪಗ್ರಹ ವಾಯುಮಂಡಲಕ್ಕೆ ಬಂದು ಕ್ರಾಶ್ ಆಗುತ್ತೆ. ಆದ್ರೂ ಕೂಡ ಒಲೆರ ಅದಕ್ಕೆ ಕೇರ್ ಮಾಡದೆ ಸಿಸ್ಟಮ್ ಲೀರಾ ಹತ್ರ ಬ್ಯಾಟ್ರಿ ಬ್ಯಾಕಪ್ ಎಲ್ಲಿದೆ ಅಂತ ತಿಳ್ಕೊತಾನೆ. ಆದ್ರೆ ಆ ಬ್ಯಾಟ್ರಿ ಬ್ಯಾಕಪ್ ಇರುವಂತ ಜಾಗ ಕ್ಷುದ್ರ ಗ್ರಹ ಬಂದು ಡ್ಯಾಶ್ ಹೊಡೆದಿದ್ರಿಂದ ಅದು ಉಪಗ್ರಹದಿಂದ ಬೇರೆ ಆಗಿರುತ್ತೆ. ಅವಾಗ ಒಲೆರ ಅದನ್ನ ರೀಕನೆಕ್ಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದಕ್ಕೆ ಸಿಸ್ಟಮ್ ಲೀರಾ ಅದು ತುಂಬಾನೇ ಕಷ್ಟ ಇದೆ, ಆದ್ರಿಂದ ನೀವು ಇಲ್ಲಿಂದ ಎಸ್ಕೇಪ್ ಆಗುವ ದಾರಿನ ಅನುಸರಿಸಿ ಅಂತ ಹೇಳ್ತಾ ಇರುತ್ತೆ. ಆದ್ರೂ ಕೂಡ ಒಲೆರ ಸ್ಪೇಸ್ ಸೂಟ್ ಅನ್ನ ಹಾಕೊಂಡು ಬ್ಯಾಟ್ರಿನ ರೀಕನೆಕ್ಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಲೀರಾ ಈಗೋರ್ನ ಹುಡ್ಕೊಂಡು ಆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬರ್ತಾಳೆ. ಆ ಬಿಲ್ಡಿಂಗು ಇನ್ನೇನ್ ಕೆಳಗಡೆ ಬೀಳೋ ತರ ಇರುತ್ತೆ. ಆದ್ರೂ ಕೂಡ ಲೀರಾ ಆ ಬಿಲ್ಡಿಂಗ್ ಒಳಗಡೆ ಬಂದು ಈಗೋರ್ನ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಒಂದ್ ಕಡೆ ಅವಳಿದ್ದ ಬಿಲ್ಡಿಂಗ್ ಮೇಲೆ ಈಗೋರ್ನ ವಾಯ್ಸ್ ಕೇಳುತ್ತೆ. ಅದರಿಂದ ಅವಳು ಆ ಬಿಲ್ಡಿಂಗ್ ಮೇಲೆ ಹತ್ತಿ ಹೋಗ್ತಾ ಇರ್ತಾಳೆ. ಈ ಕಡೆ ಒಲೆರ ಬ್ಯಾಟ್ರಿ ಕೇಬಲ್ ನ ತಗೊಂಡು ಬ್ಯಾಟ್ರಿ ಪ್ಯಾಕಪ್ ಇರುವಂತ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಅವನ ಹಾಗೆ ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಚೂಪಾದ ಉಪಗ್ರಹದ ಶೀಟು ಅವನಿಗೆ ಚುಚ್ಕೊಳ್ಳೋಷ್ಟ್ರಲ್ಲಿ ಅವನು ಅದರಿಂದ ಬಚಾವಾಗ್ತಾನೆ. ಆದ್ರೆ ಅವನಿಗೆ ಕಂಟ್ರೋಲ್ ತಪ್ಪಿ ಬೇರೆ ಕಡೆ ಹೋಗಿ ಉಪಗ್ರಹದೊಳಗಡೆ ಡ್ಯಾಶ್ ಹೊಡ್ಕೋತಾನೆ. ಈ ಕಡೆ ಲೀರಾ ಹೇಗೋ ಮಾಡಿ ಈಗರ್ ಹತ್ರ ಬರ್ತಾಳೆ. ಒಲೆರ ಕೂಡ ಹೇಗೋ ಮಾಡಿ ಬ್ಯಾಟ್ರಿ ಪ್ಯಾಕಪ್ ಹತ್ರ ಬಂದಾಗ ಅವ್ನು ಇಟ್ಕೊಂಡಿದ್ದ ಕೇಬಲ್ ಒಂದ್ ಕಡೆ ಸಿಗಾಕೊಂಡು ಸಾಲ್ಟೇಜ್ ಆಗ್ತಾ ಇರುತ್ತೆ. ಆದ್ರೂ ಕೂಡ ಒಲೆರ ಆ ಕೇಬಲ್ ನ ಜೋರಾಗಿ ಎಳ್ದು ಬ್ಯಾಟ್ರಿ ಪ್ಯಾಕಪ್ ಗೆ ಕನೆಕ್ಟ್ ಮಾಡ್ತಾನೆ. ಈ ಕಡೆ ಲೀರಾ ಕೂಡ ಹೇಗೋ ಮಾಡಿ ಈಗರ್ ಹತ್ರ ಬಂದು ಅವನನ್ನ ಸೇವ್ ಮಾಡ್ತಾಳೆ. ಒಲೆರ ಬ್ಯಾಟ್ರಿ ಪ್ಯಾಕಪ್ ಗೆ ಕನೆಕ್ಟ್ ಮಾಡಿದ್ರಿಂದ ಸರ್ಚಿಂಗ್ ಸಿಸ್ಟಮ್ ಮತ್ತೆ ಆಕ್ಟಿವ್ ಆಗುತ್ತೆ. ಅವಾಗ ಒಲೆರ ಸಿಸ್ಟಮ್ ಲೀರಾಗೆ ಬೇಗ ಲೀರಾ ಎಲ್ಲಿದ್ದಾಳೆ ಟ್ರೇಸ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಸಿಸ್ಟಮ್ ಲೀರಾ ಅವಳು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಒಳಗಡೆ ಇದ್ದಾಳೆ, ಅದು ತುಂಬಾ ಅಪಾಯ ಸ್ಥಿತಿಲಿದೆ, ಅದರಿಂದ ಲೀರಾ ಬೇಗ ಆ ಬಿಲ್ಡಿಂಗ್ ಇಂದ ಆದಷ್ಟು ದೂರ ಹೋಗ್ಬೇಕು ಅಂತ ಹೇಳುತ್ತೆ. ಈ ಕಡೆ ಲೀರಾ ಈಗೋರ್ನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಾಗದೆ ಒಂದ್ ಕಡೆ ಕೂತಿರ್ತಾಳೆ. ಅವಾಗ ಒಲೆರ ಲೀರಾ ಹತ್ರ ಇದ್ದ ಡಾಲ್ಗೆ ಕನೆಕ್ಟ್ ಮಾಡಿ ಅವಳು ಆ ಬಿಲ್ಡಿಂಗ್ ಇಂದ ಹೊರಗಡೆ ಹೇಗ್ ಬರ್ಬೇಕು ಅಂತ ಗೈಡ್ ಮಾಡ್ತಾನೆ. ಅದರಿಂದ ಲೀರಾ ಈಗೋರ್ನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ಬೇಕಾದ್ರೆ ಅವಳ ಹತ್ರ ಇದ್ದ ಡಾಲ್ ಕೆಳಗಡೆ ಬಿದ್ದು ಅದ್ರಲ್ಲಿ
ನಲ್ಲಿ ಇದ್ದ ಕ್ಯಾಮ್ರಾ ಮತ್ತೆ ಮೈಕ್ರೋಫೋನ್ ಹಾಳಾಗುತ್ತೆ. ಅದರಿಂದ ಲೀರಾ ಜೊತೆ ಒಲೆರಾಗೆ ಕನೆಕ್ಷನ್ ಕಟ್ ಆಗುತ್ತೆ. ಅಷ್ಟರಲ್ಲಿ ಒಲೆರಾ ಇದ್ದ ಉಪಗ್ರಹ ವಾಯುಮಂಡಲಕ್ಕೆ ಪ್ರವೇಶ ಮಾಡೋದಕ್ಕೆ ಇನ್ನ ಕೇವಲ 7 ನಿಮಿಷ 40 ಸೆಕೆಂಡ್ಗಳು ಮಾತ್ರ ಬಾಕಿ ಇರುತ್ತೆ. ಲೀರಾ ತುಂಬಾನೇ ಕಷ್ಟಪಟ್ಟು ಈಗೋರ್ನ ಕರ್ಕೊಂಡು ಆ ಬಿಲ್ಡಿಂಗ್ ಇಂದ ಕೆಳಗಡೆ ಇಳಿದು ಕೆಳಗಡೆ ಬಿದ್ದಿದ್ದ ಡಾಲ್ ಅನ್ನ ತಗೊಂಡು ಅವರಿಬ್ರು ಅಲ್ಲಿಂದ ಓಡೋಗ್ತಾರೆ. ಅಷ್ಟರಲ್ಲಿ ಆ ಬಿಲ್ಡಿಂಗ್ ಕ್ರಾಶ್ ಆಗಿ ಅದರ ಮೇಲಿದ್ದ ಕ್ರೇನು ಲೀರಾ ಮತ್ತೆ ಈಗೋರ್ ಹೋಗ್ತಿರೋ ಕಡೆನೆ ಬೀಳ್ತಾ ಇರುತ್ತೆ. ಅದರಿಂದ ಅವರಿಬ್ರು ಅವ್ರು ಹೋಗ್ತಿದ್ದ ರಸ್ತೆನ ಚೇಂಜ್ ಮಾಡಿ ಬೇರೆ ರಸ್ತೆಗೆ ಹೋಗ್ತಾರೆ. ಆದ್ರೆ ಆ ರೋಡ್ ನಲ್ಲೂ ಕೂಡ ಒಂದು ಕ್ಷುದ್ರ ಗ್ರಹ ಬಿದ್ದು ಆ ರೋಡ್ ನಲ್ಲಿದ್ದ ವಸ್ತುಗಳೆಲ್ಲ ಅವ್ರ ಕಡೆಗೆ ಗಾಳಿನಲ್ಲಿ ಬರ್ತಾ ಇರ್ತವೆ. ಅದರಿಂದ ಲೀರಾ ಈಗರ್ನ ಅಲ್ಲೇ ಪಕ್ಕದಲ್ಲಿದ್ದ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ನಂತರ ಅವರಿಬ್ರು ಅಲ್ಲೇ ಸ್ವಲ್ಪ ಹೊತ್ತು ನೀರ್ ಕುಡಿದು ರೆಸ್ಟ್ ಮಾಡ್ತಾರೆ. ಅವಾಗ ಮತ್ತೆ ಲೀರಾ ಚಿಕ್ಕವಳಿದ್ದಾಗ ಲಿಫ್ಟ್ ನಲ್ಲಿ ಲಾಕ್ ಆಗಿರೋದನ್ನ ತೋರಿಸ್ತಾರೆ. ಆ ಲಿಫ್ಟ್ ಒಳಗಡೆ ಇದ್ದ ಸಿಸ್ಟಮ್ಸ್ ಎಲ್ಲ ಶಾರ್ಟ್ ಆಗಿದ್ರಿಂದ ಅದ್ರೊಳಗಡೆ ಬೆಂಕಿ ಹತ್ಕೊಂಡು ಅಲ್ಲಿದ್ದ ವೈರ್ ಗಳೆಲ್ಲ ಮೆಲ್ಟ್ ಆಗಿ ಲೀರಾಳ ಲೆಫ್ಟ್ ಹ್ಯಾಂಡ್ ಮೇಲೆ ಬೀಳುತ್ತೆ. ಅದರಿಂದಲೇ ಲೀರಾಳ ಲೆಫ್ಟ್ ಹ್ಯಾಂಡ್ ಬರ್ನ್ ಆಗಿರುತ್ತೆ. ಅದಾದ್ಮೇಲೆ ಒಲೆರಾ ಸ್ಪೇಸ್ ಗೆ ಹೋಗ್ತಾನೆ. ನಂತರ ಅವನು 6 ವರ್ಷಗಳಾದ್ರೂ ಮತ್ತೆ ಭೂಮಿ ಕಡೆ ಬರೋದೇ ಇಲ್ಲ. ಅದರಿಂದ ಲೀರಾಳ ತಾಯಿ ಬಾರಿಸ್ ನ ಮದುವೆ ಆಗಿರ್ತಾಳೆ. ನಂತರ ಲೀರಾ ಮತ್ತೆ ಈಗರ್ ಅಲ್ಲಿಂದ ಹೊರಡ್ತಾರೆ. ಅವರು ಹೊರಗಡೆ ಬಂದಾಗ ಸಿಟಿ ಎಲ್ಲ ಧೂಳಿನಿಂದ ಕೂಡಿರುತ್ತೆ. ಅವಾಗ ಲೀರಾಗೆ ಅವಳ ಪಕ್ಕದಲ್ಲಿದ್ದ ಈಗೋರ್ ಎಲ್ಲೋದ ಅಂತ ಗೊತ್ತಾಗ್ತಿರೋದಿಲ್ಲ. ಅದರಿಂದ ಅವಳು ಈಗೋರ್ನ ಹುಡುಕ್ತಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಈಗೋರ್ ಒಂದ್ ಕಡೆ ಸಿಗ್ತಾನೆ. ಅವಾಗ ಲೀರಾ ಅವನ ಹತ್ರ ಬಂದು ಈಗೋರ್ ನನ್ನ ಬಿಟ್ಟು ಎಲ್ಲೂ ದೂರ ಹೋಗ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಈಗೋರ್ ಲೀರಾ ಅಲ್ಲಿ ನೋಡು ಕಾರ್ ಇಂಡಿಕೇಟರ್ ಹಾಕೊಂಡು ನಮ್ಮನ್ನ ಯಾರೋ ಕಾಯ್ತಾ ಇದಾರೆ ಅಂತ ಹೇಳ್ತಾನೆ. ಅದರಿಂದ ಅವರು ಆ ಕಾರ್ ಹತ್ರ ಬಂದಾಗ ಆ ಕಾರ್ ಒಳಗಡೆ ಯಾರು ಇರೋದಿಲ್ಲ. ಅವಾಗ ಅವರು ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಮತ್ತೆ ಇನ್ನೊಂದು ಕಾರ್ನ ಇಂಡಿಕೇಟರ್ ಆನ್ ಆಗಿರುತ್ತೆ. ಅದರಿಂದ ಈಗೋರ್ಗೆ ಗೊತ್ತಾಗುತ್ತೆ ಲೀರಾಳ ತಂದೆ ಒಲೆರಾ ಡಾಲ್ನ ಡಿವೈಸ್ ಕೆಟ್ಟೋಗಿರೋದ್ರಿಂದ ಇಲ್ಲಿದ್ದ ಕಾರ್ ಮತ್ತೆ ಟ್ರಾಫಿಕ್ ಸಿಗ್ನಲ್ ಗಳ ಸಹಾಯದಿಂದ ನಮ್ಗೆ ದಾರಿ ತೋರಿಸ್ತಾ ಇದಾರೆ ಅಂತ. ಆ ವಿಷಯನ ಈಗೋರ್ ಲೀರಾಗೆ ಹೇಳ್ತಾನೆ. ಅದಕ್ಕೆ ಲೀರಾ ಹೌದು ನೀನ್ ಹೇಳ್ತಿರೋದು ನಿಜ ಇರ್ಬೋದು ಅಂತ. ಸಿಗ್ನಲ್ ಎಲ್ಲೆಲ್ಲಿ ತೋರಿಸ್ತಾ ಇರುತ್ತೋ ಆ ಕಡೆನೆ ಅವ್ರುಗಳು ಹೋಗ್ತಾ ಇರ್ತಾರೆ. ಅವ್ರುಗಳು ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅವ್ರುಗಳಿಗೆ ಒಂದ್ ಕಡೆ ರೆಸ್ಕ್ಯೂ ಕ್ಯಾಂಪ್ ಇರೋದು ಕಾಣುತ್ತೆ. ಈ ಕಡೆ ಒಲೆರಾ ಲೀರಾ ಮತ್ತೆ ಈಗೋರ್ ಸೇಫ್ ಆದ ಜಾಗಕ್ಕೆ ಹೋದ್ರು ಅಂತ ಅವನು ಉಪಗ್ರಹದಿಂದ ಭೂಮಿಗೆ ಬರೋದಕ್ಕೆ ರೆಡಿ ಆಗ್ತಾ ಇರ್ತಾನೆ. ಲೀರಾ ಮತ್ತೆ ಈಗೋರ್ ರೆಸ್ಕ್ಯೂ ಕ್ಯಾಂಪ್ ಹತ್ರ ಬರ್ತಿರ್ಬೇಕಾದ್ರೆ ಈಗೋರ್ ಮುಂದೆ ಓಡಾಗ್ತಾ ಇರ್ತಾನೆ. ಅವಾಗ ಅಲ್ಲಿ ಏನೋ ಒಂದು ಎಕ್ಸ್ಪ್ಲೋರ್ ಆಗುತ್ತೆ. ಅದರಿಂದ ಈಗೋರ್ ಒಂದ್ ಕಡೆ ಬಿದ್ದೋಗ್ತಾನೆ. ಈ ಕಡೆ ಒಲೆರಿಗೂ ಗೊತ್ತಾಗುತ್ತೆ ಲೀರಾ ಮತ್ತೆ ಈಗೋರ್ ಇದ್ದ ಜಾಗದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ. ಅದರಿಂದ ಅವನು ಸಿಸ್ಟಮ್ ಲೀರಾಗೆ ಆ ಜಾಗದಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಸಿಸ್ಟಮ್ ಲೀರಾ ಅಲ್ಲೇ ಪಕ್ಕದಲ್ಲಿದ್ದ ಗೋಲ್ಡನ್ ಶಿಪ್ ಒಳಗಡೆ ಒಂದು ಗ್ಯಾಸ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಅಂತ ಹೇಳುತ್ತೆ. ಅದರಿಂದ ಒಲೆರ ಸಿಸ್ಟಮ್ ಲೀರಾಗೆ ಆ ಜಾಗದಲ್ಲಿ ಮತ್ತೆ ಇನ್ನೇನಾದ್ರೂ ತೊಂದರೆ ಇದೆಯಾ ನೋಡಿ ಹೇಳು ಅಂತ ಹೇಳ್ತಾನೆ. ಈ ಕಡೆ ಈಗೋರ್ಗೆ ಕಿವಿಯಿಂದ ರಕ್ತ ಬರ್ತಾ ಇರುತ್ತೆ. ಆದ್ರೆ ಅವನ ಜೀವಕ್ಕೆ ಏನು ತೊಂದರೆ ಆಗಿರೋದಿಲ್ಲ. ಅದರಿಂದ ಲೀರಾ ಅವನನ್ನ ಅಲ್ಲೇ ಪಕ್ಕದಲ್ಲಿದ್ದ ರೆಸ್ಕ್ಯೂ ಕ್ಯಾಂಪ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ಪೇಷಂಟ್ಸ್ ಗಳು ಜಾಸ್ತಿ ಇದ್ದಿದ್ರಿಂದ ಅಲ್ಲಿದ್ದ ಡಾಕ್ಟರ್ಗಳು ಅವಳ ಕಡೆ ಗಮನ ಕೊಡೋದಿಲ್ಲ. ಅದರಿಂದ ಲೀರಾ ಆ ಕ್ಯಾಂಪ್ ಇಂದ ಹೊರಗಡೆ ಬಂದಾಗ ಅಲ್ಲಿ ಒಂದು ಹೆಲಿಕಾಪ್ಟರ್ ನಲ್ಲಿ ಅಲ್ಲಿದ್ದ ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನೋಡಿದ ಲೀರಾ ಅಲ್ಲಿಗೆ ಬಂದು ನನ್ನ ತಮ್ಮನಿಗೆ ಇವಾಗ ಎಮರ್ಜೆನ್ಸಿ ಇದೆ, ಅದರಿಂದ ಇವನನ್ನ ಕರ್ಕೊಂಡೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಫ್ಲೈಟ್ ನಲ್ಲಿದ್ದ ಪೊಲೀಸ್ನವರು ಇವಾಗ ಆಗ್ಲೇ ಈ ಫ್ಲೈಟ್ ನಲ್ಲಿ ಓವರ್ಲೋಡ್ ಆಗಿದೆ, ಅದರಿಂದ ಇವನನ್ನ ಒಳಗಡೆ ಕೂರ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವಾಗ ಆ ಫ್ಲೈಟ್ ಒಳಗಡೆಯಿಂದ ಮೀಶಾ ಹೊರಗಡೆ ಬಂದು ಈಗೋರ್ನ ಫ್ಲೈಟ್ ಒಳಗಡೆ ಕೂರ್ಸ್ತಾನೆ. ಲೀರಾಗೆ ಮೀಶಾನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಗೋಡೆ ಇಟ್ಕೆಗಳು ಅವನ ಮೇಲೆ ಬಿದ್ದು ಅವನು ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಆ ಇಟ್ಕೆಗಳಿಂದ ಅವನಿಗೆ ಏನೂ ಆಗಿರೋದಿಲ್ಲ. ಈ ಕಡೆ ಫಾಮಿನ್ ಒಲೆರಾಗೆ ವಿಡಿಯೋ ಕಾಲ್ ಮಾಡಿ ಇನ್ನು ಸ್ಪೇಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಒಲೆರಾ ಸರ್ ಕ್ಯಾನ್ ನದಿ ಹತ್ರ ಒಂದು ಶಿಪ್ ಒಳಗಡೆ ಇದ್ದ ಗ್ಯಾಸ್ ಟ್ಯಾಂಕ್ ಬಸ್ಟ್ ಆಗಿದೆ. ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಗ್ಯಾಸ್ ಟ್ಯಾಂಕ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದೇನಾದ್ರೂ ಬ್ಲಾಸ್ಟ್ ಆದ್ರೆ ಅಲ್ಲಿದ್ದ ಜನ ಯಾರು ಉಳಿಯೋದಿಲ್ಲ. ಅದೇ ಜಾಗದಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ, ಅವಳನ್ನ ನಾನು ಇವಾಗ ಕಾಪಾಡಬೇಕು ಅಂತ ಹೇಳ್ತಾನೆ. ನಂತರ ಒಲೆರಾ ಸಿಸ್ಟಮ್ ಲೀರಾಗೆ ಇವಾಗ್ಲೇ ಹೇಗಾದ್ರೂ ಮಾಡಿ ಯಾವ್ದಾದ್ರು ಡಿವೈಸ್ ಗೆ ಕನೆಕ್ಟ್ ಮಾಡಿ ಲೀರಾ ನನ್ನ ಜೊತೆ ಮಾತಾಡೋ ಹಾಗೆ ಮಾಡು ಅಂತ ಹೇಳ್ತಾನೆ. ಅವಾಗ ಸಿಸ್ಟಮ್ ಲೀರಾ ಮೀಶಾ ಹತ್ರ ಇದ್ದ ಫೋನ್ ಗೆ ಕಾಲ್ ಮಾಡುತ್ತೆ. ಅದರಿಂದ ಮೀಶಾ ಕಾಲ್ ರಿಸೀವ್ ಮಾಡಿದಾಗ ಒಲೆರಾ ಲೀರಾಗೆ ಫೋನ್ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಮೀಶಾ ಯಾರ್ ನೀವು, ನಾನು ಲೀರಾ ಜೊತೆ ಇದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಒಲೆರಾ ಮೇಲ್ಗಡೆ ಇರುವಂತ ಸಿಸಿ ಕ್ಯಾಮ್ರಾನ ನೋಡು ಅಂತ ಹೇಳ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಸ್ಪೇಸ್ ಸ್ಟೇಷನ್ ಇಂದ ಲೀರಾಳ ತಂದೆ ಕಾಲ್ ಮಾಡಿದ್ದಾರೆ ಅಂತ. ಅದಕ್ಕೆ ಅವನು ಲೀರಾಗೆ ಫೋನ್ ಕೊಡ್ತಾನೆ. ಅವಾಗ ಒಲೆರಾ ಲೀರಾಗೆ ಇಮಿಡಿಯೇಟ್ ಆಗಿ ನೀನು ಅಲ್ಲಿಂದ ಹೋಗು ಅಂತ ಹೇಳ್ತಾನೆ. ಅದಕ್ಕೆ ಲೀರಾ ಯಾಕ್ ಡ್ಯಾಡ್ ಏನಾಯ್ತು ಅಂತ ಕೇಳ್ತಾಳೆ. ಅವಾಗ ಒಲೆರಾ ಶಿಪ್ ನಲ್ಲಿ ಇರುವಂತ ಟ್ಯಾಂಕ್ ಬಗ್ಗೆ ಅವಳಿಗೆ ಹೇಳ್ತಾನೆ. ಅದಕ್ಕೆ ಅವಳು ಹೌದಾ ಡ್ಯಾಡ್, ಹಾಗಾದ್ರೆ ಇಲ್ಲಿರೋರ್ಗೆಲ್ಲ ಓಡೋಗಿ ಅಂತ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಲೆರಾ ಲೀರಾ ನಿನ್ಗೆ ಅಷ್ಟೊಂದು ಟೈಮ್ ಇಲ್ಲ, ಅದರಿಂದ ನೀನು ಅಲ್ಲಿಂದ ಎಷ್ಟು ದೂರ ಹೋಗೋದಕ್ಕೆ ಆಗುತ್ತೋ ಅಷ್ಟು ದೂರ ಓಡೋಗು ಅಂತ ಹೇಳ್ತಾನೆ. ಅದಕ್ಕೆ ಲೀರಾ ಇಲ್ಲ ಡ್ಯಾಡ್, ನಾನು ಶಿಪ್ ಒಳಗಡೆ ಹೋಗಿ ಅದ್ರೊಳಗಡೆ ಇದ್ದ ಗ್ಯಾಸ್ ಟ್ಯಾಂಕ್ ಅನ್ನ ಆಫ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಒಲೆರಾಗೆ ಸಿಟ್ಟು ಬಂದು ಲೀರಾ ನಿನ್ ಕೈಲಿ ಅದು ಸಾಧ್ಯ ಇಲ್ಲ, ಆ ಕೆಲಸ ಮಾಡೋದಕ್ಕೆ ನೀನೇನು ಸೂಪರ್ ಮ್ಯಾನ್ ಅಲ್ಲ ಅಂತ ಬೈತಾನೆ. ಅದಕ್ಕೆ ಲೀರಾ ಹೌದು ನಾನು ಸೂಪರ್ ಮ್ಯಾನ್ ಅಲ್ಲ, ನಾನು ಒಬ್ಳು ಮೆಂಟಲ್ ವೀಕ್ ಇರುವಂತ ಹುಡುಗಿ ಅಲ್ವಾ ಅಂತ ಹೇಳಿ ಅವಳು ಮಾತಾಡ್ತಿದ್ದ ಫೋನ್ ಅನ್ನ ಅಲ್ಲೇ ಪಕ್ಕದಲ್ಲಿದ್ದ ನದಿ ಒಳಗಡೆ ಎಸಿತಾಳೆ. ಮತ್ತೆ ಮೀಶಾನ ಕರ್ಕೊಂಡು ಶಿಪ್ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಈ ಕಡೆ ಹೆಲಿಕಾಪ್ಟರ್ ಈಗರ್ನ ಕರ್ಕೊಂಡು ಬಂದು ಬಾರಿಸ್ ಮತ್ತೆ ಸ್ವೆಟ್ಲಾನ ಇದ್ದ ಹಾಸ್ಪಿಟಲ್ ಗೆ ಬಿಡುತ್ತೆ. ಲೀರಾ ಮೀಶಾ ಜೊತೆ ಒಂದು ದೋಣಿಯ ಸಹಾಯದಿಂದ ಶಿಪ್ ಹತ್ರ ಬಂದು ಅದ್ರಲ್ಲಿದ್ದ ಲ್ಯಾಡರ್ ಇಂದ ಶಿಪ್ ಒಳಗಡೆ ಬರ್ತಾರೆ. ನಂತರ ಅವರು ಆ ಶಿಪ್ ನಲ್ಲಿ ಮೈನ್ ಟ್ಯಾಂಕ್ ಎಲ್ಲಿದೆ ಅಂತ ತಿಳ್ಕೊಂಡು ಶಿಪ್ ಒಳಗಡೆ ಇಳಿತಾರೆ. ಆ ಶಿಪ್ ಒಳಗಡೆ ಅವರಿಗೆ ಟಾರ್ಚ್ ಸಿಗ್ತವೆ. ಅವುಗಳ ಸಹಾಯದಿಂದ ಅಲ್ಲಿದ್ದ ಬೋರ್ಡ್ ನ ಓದ್ಕೊಂಡು ಗ್ಯಾಸ್ ಟ್ಯಾಂಕ್ ಹತ್ರ ಬರ್ತಾ ಇರ್ತಾರೆ. ಅವಾಗ ಲೀರಾ ಮೀಶಾಗೆ ಅವಳ ಹತ್ರ ಇದ್ದ ಡಾಲ್ ಬಗ್ಗೆ ಹೇಳ್ತಾಳೆ. ಇದು ಬೇಬಿ ಮಾನಿಟರ್, ಆದ್ರೆ ಇದು ಇವಾಗ ಕೆಟ್ಟೋಗಿದೆ, ಆದ್ರಿಂದ ನನ್ನ ತಂದೆ ಇವಾಗ ನನಗೆ ಹೆಲ್ಪ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅವಾಗ ಮೀಶಾ ಆ ಡಾಲ್ ಅನ್ನ ಲೀರಾ ಹತ್ರ ಇಸ್ಕೊಂಡು ಅದನ್ನ ರೆಡಿ ಮಾಡ್ತಾನೆ. ಅದರಿಂದ ಒಲೆರಾಗೆ ಮತ್ತೆ ಸಿಗ್ನಲ್ ಸಿಗುತ್ತೆ. ಅವಾಗ ಅವನು ಲೀರಾಗೆ ಮತ್ತೆ ಕನೆಕ್ಟ್ ಮಾಡಿ ಅವರಿಗೆ ದಾರಿನ ತಿಳಿಸ್ತಾನೆ.
ಅವಾಗ ಅವರು ಗ್ಯಾಸ್ ಟ್ಯಾಂಕ್ ಹತ್ರ ಬರ್ತಿರ್ಬೇಕಾದ್ರೆ ಆ ಶಿಪ್ ಎಲ್ಲ ಸಖತ್ ಹೀಟ್ ಆಗ್ತಾ ಇರುತ್ತೆ. ನಂತರ ಅವರುಗಳು ಗ್ಯಾಸ್ ಟ್ಯಾಂಕರ್ ನ ಕಂಟ್ರೋಲ್ ಹತ್ರ ಬಂದು ಶಿಪ್ ನ ಡೋರ್ ಅನ್ನ ಓಪನ್ ಮಾಡಿದಾಗ ಅದ್ರೊಳಗಡೆಯಿಂದ ಬೆಂಕಿ ಬರುತ್ತೆ. ಅದರಿಂದ ಮೀಶಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅಲ್ಲಿದ್ದ ಬೆಂಕಿನ ನೋಡಿ ಲೀರಾ ಕೂಡ ಸಖತ್ ಎದುರುತ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಬ್ಯಾಟರಿ ಪ್ಯಾಕಪ್ ಗೆ ಕನೆಕ್ಟ್ ಆಗಿದ್ದ ಕೇಬಲ್ ಕಟ್ ಆಗಿ ಸ್ಪೇಸ್ ಸ್ಟೇಷನ್ ಒಳಗಡೆ ಪವರ್ ಹೋಗುತ್ತೆ. ಅದರಿಂದ ಸರ್ಚಿಂಗ್ ಡಿವೈಸ್ ಡಿಆಕ್ಟಿವೇಟ್ ಆಗಿ ಒಲೆರಾಗೆ ಲೀರಾ ಜೊತೆ ಕನೆಕ್ಷನ್ ಕಟ್ ಆಗುತ್ತೆ. ಅವಾಗ ಒಲೆರಾ ಸಿಸ್ಟಮ್ ಲೀರಾನ ಡಿಆಕ್ಟಿವೇಟ್ ಮಾಡಿ ಅದರ ಎನರ್ಜಿನ ಯೂಸ್ ಮಾಡ್ಕೊಂಡು ಮತ್ತೆ ಸರ್ಚಿಂಗ್ ಡಿವೈಸ್ ನ ಆಕ್ಟಿವ್ ಮಾಡಿ ಲೀರಾ ಜೊತೆ ಕನೆಕ್ಷನ್ ತಗೋತಾನೆ. ಅವಾಗ ಒಲೆರಾ ಲೀರಾಗೆ ಸಮಾಧಾನ ಮಾಡಿ ನನಗೆ ಜಾಸ್ತಿ ಟೈಮ್ ಇಲ್ಲ, ಇನ್ನ ಕೆಲವೇ ನಿಮಿಷಗಳಲ್ಲಿ ನಾನಿದ್ದ ಉಪಗ್ರಹ ವಾಯುಮಂಡಲಕ್ಕೆ ಪ್ರವೇಶ ಮಾಡುತ್ತೆ, ಅದರಿಂದ ನೀನು ಈ ಕೆಲಸನ ಬೇಗ ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ಲೀರಾಗೆ ಅರ್ಥ ಆಗುತ್ತೆ ಅವಳ ತಂದೆ ಇದ್ದ ಉಪಗ್ರಹ ಕೆಳಗಡೆ ಬಂದು ಕ್ರಾಶ್ ಆಗಿ ಅವಳ ತಂದೆ ಸತ್ತೋಗ್ತಾರೆ ಅಂತ. ಅದರಿಂದ ಲೀರಾ ಡ್ಯಾಡ್ ಆ ರೀತಿ ಆಗೋದು ನನಗೆ ಇಷ್ಟ ಇಲ್ಲ, ನನಗೆ ನೀವು ಬೇಕು, ದಯವಿಟ್ಟು ನೀವು ಜೀವಂತವಾಗಿ ಕೆಳಗಡೆ ಬನ್ನಿ. ನೀವು ಏನನ್ನು ತಪ್ಪು ಮಾಡದೇ ಇದ್ರು ನಾನ್ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಿಮ್ಮನ್ನ ದ್ವೇಷ ಮಾಡ್ತಿದ್ದೆ, ಆದ್ರೆ ಇವಾಗ ನೀವು ಏನು ಅಂತ ನನಗೆ ಗೊತ್ತಾಗಿದೆ, ಅದರಿಂದ ನೀವು ನನಗೆ ಬೇಕು, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಒಲೆರಾ ಲೀರಾ ಇವಾಗ ನನ್ನ ಕಂಟ್ರೋಲ್ ನಲ್ಲಿ ಏನು ಇಲ್ಲ, ಅದರಿಂದ ಈ ಸಿಸ್ಟಮ್ ಆಫ್ ಆಗೋಷ್ಟ್ರಲ್ಲಿ ಬೇಗ ಆ ಕೆಲಸನ ಮಾಡ್ ಮುಗಿಸು ಅಂತ ಹೇಳ್ತಾನೆ. ಅವಾಗ ಲೀರಾ ಧೈರ್ಯ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ಫೈರ್ ಮ್ಯಾನ್ ಸೂಟ್ ಅನ್ನ ಹಾಕೊಂಡು ಬೆಂಕಿ ಬರ್ತಿದ್ದ ರೂಮ್ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅಷ್ಟರಲ್ಲಿ ಈ ಕಡೆ ಒಲೆರಾ ಇದ್ದ ಉಪಗ್ರಹ ವಾಯುಮಂಡಲಕ್ಕೆ ಪ್ರವೇಶ ಮಾಡ್ಬಿಟ್ಟಿರುತ್ತೆ. ಅದರಿಂದ ಅದು ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಆದ್ರೂ ಕೂಡ ಒಲೆರಾ ಲೀರಾಗೆ ಮೋಟಿವೇಟ್ ಮಾಡಿ ಆ ರೂಮ್ ಒಳಗಡೆ ಹೋಗೋ ಹಾಗೆ ಮಾಡ್ತಾನೆ. ಅವಾಗ ಲೀರಾಗೆ ಅವಳ ತಂದೆ ಆ ರೂಮ್ ಒಳಗಡೆ ಬಂದು ಅವಳನ್ನ ಕರ್ಕೊಂಡು ಹೋಗ್ತಾ ಇರೋ ತರ ಫೀಲ್ ಆಗ್ತಾ ಇರುತ್ತೆ. ಅದರಿಂದ ಅವಳು ಆ ರೂಮ್ ಒಳಗಡೆ ಬಂದು ಗ್ಯಾಸ್ ಟ್ಯಾಂಕ್ ಗೆ ಸಪ್ಲೈ ಆಗ್ತಿದ್ದ ಗ್ಯಾಸ್ ಅನ್ನ ಆಫ್ ಮಾಡ್ತಾಳೆ. ಅದರಿಂದ ಅದ್ರೊಳಗಡೆ ನೀರ್ ಬಂದು ಅಲ್ಲಿದ್ದ ಬೆಂಕಿ ಎಲ್ಲ ಹಾರೋಗುತ್ತೆ. ಮತ್ತೆ ಮೀಶಾಗೂ ಕೂಡ ಪ್ರಜ್ಞೆ ಬರುತ್ತೆ. ಈ ಕಡೆ ಒಲೆರಾ ಸ್ಪೇಸ್ ಸ್ಟೇಷನ್ ಒಳಗಡೆ ತುಂಬಾ ಖುಷಿಯಿಂದ ಸಾಯೋದಕ್ಕೆ ರೆಡಿ ಆಗಿರ್ತಾನೆ. ಲೀರಾ ಆ ಶಿಪ್ ಇಂದ ಹೊರಗಡೆ ಬಂದಾಗ ಒಲೆರಾ ಇದ್ದ ಉಪಗ್ರಹ ಕೆಳಗಡೆ ಬೀಳ್ತಾ ಇರುತ್ತೆ. ಅದನ್ನ ನೋಡಿದ ಲೀರಾ ಡ್ಯಾಡ್ ನೀವ್ ಹೇಳಿದ ಕೆಲಸನ ನಾನ್ ಮಾಡ್ದೆ ಅಂತ ಹೇಳ್ತಾಳೆ. ಅವಾಗ ಅಲ್ಲಿಗೆ ರೆಸ್ಕ್ಯೂ ಟೀಮ್ ಬಂದು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಂತರ ಲೀರಾ ಮತ್ತೆ ಮೀಶಾ ಬೋರಿಸ್ ವೆಟ್ಲಾನ ಮತ್ತೆ ಈಗರ್ ಇರುವಂತ ಹಾಸ್ಪಿಟಲ್ ಗೆ ಬಂದು ಅವರನ್ನ ಮೀಟ್ ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಅವರೆಲ್ಲ ಸೇರಿ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.